ಗಾಡಿ ಕಾಲೇಜ್ ಸ್ಟೂಡೆಂಟ್ಸಿಗೋಸ್ಕರ ನಾವು ಮಾಡಿರೋದು. ಈ ಥರ ಗಾಡಿನ ಯೂಶ್ವಲಿ ಚೈನಾದಿಂದ ಇಂಪೋರ್ಟ್ ಮಾಡ್ತಾರೆ. ಬ್ಯಾಟ್ರಿ ಯಾವ ಥರ ಕೆಲಸ ಮಾಡುತ್ತೆ, ಮೋಟ್ರ್ ಯಾವ ಥರ ಕೆಲಸ ಮಾಡುತ್ತೆ, ಕಂಟ್ರೋಲರ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೋಸ್ಕರ ಈ ಥರ ಗಾಡಿಗಳನ್ನ ಯೂಸ್ ಮಾಡ್ತಾರೆ. ಈ ಥರ ಯೂಶ್ವಲಿ 10 to 12 lakhs ಆಗುತ್ತೆ. ಇದು ಚೈನಾದಿಂದ ಬರಬೇಕು ಈ ಥರ ಗಾಡಿ. ಒಂದು ಬೇಸಿಕ್ ಮಾಡಲ್ ಬರಬೇಕು ಅಂತ. ಇದು ಹೈ ರೇಂಜ್ ಗಾಡಿ, ಪೆಟ್ರೋಲ್ ಮಾಡಲ್ಲ, 350 ವೋಲ್ಟೇಜ್ ಆರ್ಕಿಟೆಕ್ಚರ್. ಈ ಗಾಡಿನ ಕಂಪ್ಲೀಟ್ ನಾವು ಬೆಂಚ್ ಸೆಟಪ್ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಈ ಥರ ಓಪನ್ ರೂಫ್ ಕಟ್ ಮಾಡಿದ್ದೀವಿ. ಇದು ರೋಡಲ್ಲಿ ಓಡ್ತಾ ಇದೆ. ಈವನ್ ಬೆಂಚಲ್ಲಿ ಕೂಡ ಇದೇ ಗಾಡಿ ಡೆಮಾನ್ಸ್ಟ್ರೇಷನ್ಗೆ ರೆಡಿ ಇರುತ್ತೆ. ಇದೇ ಥರ ನಾವು ಕೆಲವು ಡೀಸೆಲ್ ಕನ್ವರ್ಷನ್ ಕೂಡ ರೆಟ್ರೋಫಿಟ್ಮೆಂಟ್ ಕೂಡ ಮಾಡಿದ್ದೀವಿ. ಇದು ಗೇರ್ ನಾಬ್ ಬರುತ್ತೆ, ಇದು ಸ್ಟೇರಿಂಗು, ಇದು ಕನ್ಸೋಲು, ಹಿಂದ್ಗಡೆ ಬ್ಯಾಟ್ರಿ ಬಾಕ್ಸ್ ಬರುತ್ತೆ. ಇದು ಇಲ್ಲೊಂದು ಬ್ಯಾಟ್ರಿ ಬರುತ್ತೆ. ಇದು 350 ವೋಲ್ಟೇಜ್ ಆರ್ಕಿಟೆಕ್ಚರ್. ಇದರಲ್ಲಿ ಕಂಟ್ರೋಲರು, ಮೋಟ್ರು, ಬ್ಯಾಟ್ರಿ ಎಲ್ಲ ಬರುತ್ತೆ. ಇದನ್ನು ಇನ್ನೂ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಟ್ಟು ಕಂಪ್ಲೀಟಾಗಿ ನೋಡೋಕ್ಕೆ ಕಾಲೇಜ್ ಸ್ಟೂಡೆಂಟ್ಸ್ ಸ್ಟಡಿ ಪರ್ಪಸ್ಸಿಗೆ ಯಾವ ಥರ ಬೇಕು ಇಂಜಿನಿಯರಿಂಗ್ ಕಾಲೇಜಿಗೆ ಆ ಥರ ಹೋಗುತ್ತೆ. BTUಗೆ ಹೋಗ್ತಾ ಇದೆ ಈ ಗಾಡಿ. ಟೇಬಲ್ ಸೆಟಪ್ಪಲ್ಲಿ ಸ್ಟೂಡೆಂಟ್ಸಿಗೆ ಗಾಡಿನ ಇಟ್ಟು ರೀಡಿಂಗ್ಸ್ ನೋಡೋದಕ್ಕೆ, ಬ್ಯಾಟ್ರಿ ಚಾರ್ಜ್ ಅಂದರೆ ಡಿಸ್ಚಾರ್ಜ್ ಮಾಡಲಿಕ್ಕೆ ಹೆಲ್ಪ್ ಆಗೋ ಥರ ನಾವು ಮಾಡಿದ್ದೀವಿ. ಮುಂಚೆ ಇದೇ ಥರ ಸೆಟಪ್ ಏನಾದರೂ ಬೇಕಾಗಿತ್ತು ಅಂದರೆ ಇಂಪೋರ್ಟೇ ಮಾಡಬೇಕಾಗಿತ್ತು, ಬೇರೆ ಯಾವುದೂ ಆಪ್ಷನ್ ಇರಲಿಲ್ಲ, ಹೊರಗಡೆಯಿಂದನೇ ತರಿಸ್ಬೇಕಾಗಿತ್ತು.